ಮೀನಂಗೆ ಎಲ್ಲಾ ಸತ್ಯನೂ ಗೊತ್ತಾಗೋಯ್ತು. ನಾನ್ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ನಾ ಮೀನನ್ ಕಾಲ್ ಹಿಡಿಯುವಾಗ ಆಗೋಯ್ತು. ಇಲ್ಲ, ಇವಳನ್ ನಂಬಾರ್ದು. ಯಾವಾಗ ಬೇಕಿದ್ರು ಸತ್ಯನ ಹೊರಗ್ ಹಾಕ್ತಾಳೆ. ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಮೀನಾ ಮರಿ, ಪ್ಲೀಸ್ ಹೇಳಿ, ಯಾಕ್ ಡಲ್ ಆಗಿದ್ದೀರಾ? ನೀವು ನೀರ್ ತರಕ್ ಹೋದಾಗ ಏನಾಯ್ತು? ರೋಹಿಣಿ ಅವರೇ, ನೀವೇ ಹೇಳಿ. ಮೀನಾ ಮರಿ ಡಲ್ ಕಾಣ್ತಾ ಇಲ್ವಾ? ಇಲ್ವಲ್ಲ ಶ್ರುತಿ, ಅವ್ನ್ ಯಾವಾಗ್ಲೂ ಇದ್ದ ಹಾಗೆ ಇದಾರೆ. ಇಲ್ಲಪ್ಪ, ನಿಮಗ್ ಮೀನಾ ಮರಿ ಬಗ್ಗೆ ಸರಿಯಾಗಿ ಗೊತ್ತೇ ಇಲ್ಲ ಅನ್ಸುತ್ತೆ. ಓಕೆ 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 ನೀವು ಡಲ್ ಆಗಿರೋದಕ್ಕೆ ಸೂರ್ಯ ಅವ್ರ ಕಾರಣನಾ? ಅವ್ರೇನಾದ್ರು ಊರಿಗೆ ಬಂದ್ಮೇಲೆ ಫ್ರೆಂಡ್ಸ್ ಜೊತೆ ಕುಡಿಯಕ್ ಹೋಗ್ಬಿಟ್ಟಿದ್ದೀರಾ? ಹಾಗೆಲ್ಲ ಏನು ಇಲ್ಲ ಶ್ರುತಿ. ಮತ್ತೆ ಇನ್ನೇನ್ ಮೀನಾ ಮರಿ, ಅದೇನಾಗಿರೋ ನೀವ್ ನನಗೆ ಹೇಳಿ. ಶ್ರುತಿ, ನೀನ್ ಅನ್ಕೊಂತ ಇರ್ತಾರ ಏನು ಇಲ್ಲ. ಸ್ವಲ್ಪ ಹೊತ್ತು ಮಲಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಹೌದು ಶ್ರುತಿ, ಅವರು ರೆಸ್ಟ್ ಮಾಡದೆ ಎಲ್ಲಾ ಕೆಲ್ಸನೂ ಒಬ್ರೇ ಮಾಡ್ತಾ ಇದಾರಲ್ವಾ, ಅದಕ್ಕೆ ಹೀಗಾಗಿದ್ದಾರೆ. ರೆಸ್ಟ್ ಮಾಡಿದ್ರೆ ಸರಿ ಹೋಗ್ತಾರೆ. ನೀವ್ ಏನೇ ಹೇಳಿದ್ರು ಬೇರೆ ಏನೋ ವಿಷಯ ಇದೆ ಅಂತ ನನಗೆ ಅನ್ನಿಸ್ತಾ ಇದೆಯಪ್ಪ. ಓಕೆ ಓಕೆ, ನೀವ್ ರೆಸ್ಟ್ ಮಾಡಿ, ಓಕೆನಾ? ನೀನವ್ರೆ, ನಾನೇನಾದ್ರು ಸಹಾಯ ಮಾಡ್ಲಾ ನಿಮ್ಗೆ? ಇವಾಗ ಮೂವರ್ ಇರೋದೇ ಸಾಕು. ಹೋಗ್ಲಿ ಇಲ್ಲಿಂದ. ಅಬೋ ಅಬೋ, ಏನಪ್ಪ ಶೇರ ತಂದ? ನಮ್ ಮನೆಗೆ 3 ಜನ ಅತಿಥಿಗಳು ಬಂದಿದ್ದಾರೆ. ಅತಿಥಿಗಳ? ಹೌದಲ್ಲಕ್ಕಿ. ನೀನಮ್ಮ ನೋಡೆ, ನಮ್ ಮನೆಗೆ ಯಾರು ಅತಿಥಿಗಳು ಬಂದಿದ್ದಾರೆ. ಯಾರೇ? ಒಳಕೊಂಡ್ ಒಳಕಲ್ಲ ನಿನಗೆ. ಬೆನ್ನು ಎಲ್ಲಿಗೆ? ಬನ್ನಿ 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 ಬನ್ನಿ. ರೇಷ್ ಬಾ ಕಂದ, ಇದೆ ಹೇಗಿದೀಯ ನನ್ ಕಂದ? ನಾನ್ ಚೆನ್ನಾಗಿದ್ದೀನಿ ತಾತ, ನೀವೇಗಿದ್ದೀರಾ? ನೋಡು, ನಾನು ಸೂಪರ್. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಏನೇನಿನ ಏನೇ ಯೋಚನೆ ಮಾಡ್ತದ್ಯಾ? ವಾ, ಈ ಒಮ್ಮೆ ನನಗೆ ಎಲ್ಲಿ ಸಿಕ್ಕಿದ್ರು ಅಂತನಾ? ಅವ್ರು ಏನಿಗ್ ಬಂದಿದ್ದು ಅಂತ ಗೊತ್ತಾಯ್ತು. ಅದು ಅವರು ಅವ್ರು ಯಾಕೆ ಬಂದಿದ್ದು ಅಂತ ಕೇಳ್ತಾ ಇದ್ಯಾ ಅಲ್ವಾ? ಕ್ರಿಶ್ ತಾತಂಗೆ ಕಾರ್ಯ ಮಾಡಿಸ್ಬೇಕು ಅಂತ ಬಂದಿದ್ರಂತೆ. ನಾನು ಬಾಳೆ ಎಲೆಲ್ಲ ಕಿತ್ಕೊಂಡು ವಾಪಸ್ ಮನೆಗ್ ಬರ್ತಾ ಇದ್ದೆ. ದಾರಿನ ಅಚಾನಕ್ ಕಾಣಿಸ್ಬಿಟ್ರು. ಅದಕ್ಕೆ ಬನ್ನಿ ನಾನು ಕರ್ಕ ಬಂದ್ಬಿಟ್ಟೆ. ಅಪ್ಪ ಕರಿತಿದ್ಯಾ? ಇವ್ರನ್ನ ಕರ್ಕೊಂಡ್ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸೂರ್ಯ. ನನಗೆ ಪುಟ್ಟನ್ನ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಅನಿಸ್ತಾ ಇತ್ತು. ನಿಮ್ ಮಗಳು ಊರಿಂದ ಬಂದ್ರೇನಮ್ಮ? ಇಲ್ಲಮ್ಮ, ಅವಳಿಗೆ ಇನ್ನೇನು ಸಿಗ್ಲಿಲ್ಲ ಅಂತ ಹೇಳ್ತಿದ್ಲು. ಹಾಗೆ ಅವಳಗ ಆರೋಗ್ಯನೂ ಸರಿ ಇಲ್ಲ. ಯಾಕಮ್ಮ, ಏನಾಯ್ತು? ಹೆದ್ರು ಅಂತದೇನಿಲ್ಲ, ಜ್ವರ ಅಂತ ಹೇಳ್ತಿದ್ಲು. ನೋಡಿ, ನಾನೊಂದ್ ಕಷಾಯ ಹೇಳ್ತೀನಿ, ಹಾಕೊಂಡ್ ಕುಡಿಯೋಕ್ ಹೇಳಿ. ಎಂತದೇ ಜ್ವರ ಆಗಿದ್ರು ಓಡಾಗುತ್ತೆ. ಏನವಳು ಎಲ್ಲಿ ಕೂದ್ರು ಕರ್ಕೊಂಡ್ ಬರ್ತಾ ಇದಾವೆ. ಈ ಕೃಷಿ ಬೇರೆ ಜೊತೆಲಿ. ಯಾವನು ಗೊತ್ತು, ಒಳ್ಳೆ ಜನ ಎಲ್ಲಿ ಹೋದ್ರು ಸಿಗ್ತಾನೆ. ಅವ್ರ ಲೈಫು ಚೆನ್ನಾಗಿಲ್ಲಪ್ಪ. ನೀನ ಎಲ್ರಿಗೂ ಊಟಕ್ಕೆ ರೆಡಿ ಮಾಡೋಣ. ಸರಿ ಅಜ್ಜಿ. ಚೆನ್ನಾಗಿದ್ದೀರಮ್ಮ? ಇದ್ದೀನಿ ತಾಯಿ. ಮುಂದಾನಿಂದ ನಿಂತ ಇದ್ದೀರಿ. ಕೂತ್ಕೊಳ್ಳಿ ಸೂರ್ಯ, ಹೋಗೋರು ಕೂಡ್ಸ. ಅಯ್ಯೋ, ನಮ್ ಬುದ್ಧಿಗೆ ಕೂತ್ಕೊಳ್ಳಿ ಅಮ್ಮ. ಲಕ್ಕಿದೆ ನಮ್ಮೂರವ್ರವ್ರು. ಬನ್ನಿ ಬನ್ನಿ ಬನ್ನಿ. ಅಣ್ಣಮ್ಮ, ಎಲ್ಲರಿಗೂ ಊಟಕ್ಕೆ ಏರ್ಪಾಡ್ ಮಾಡು. ಪೂರ್ಣಮ್ಮ, ಆಕೆ ನಿಮ್ ಫ್ರೆಂಡ್ ಅಲ್ವಾ? ಯಾಕೆ ಮಾತಾಡುತ್ತೆ ಹಂಗೆ ನಿಂತ್ಬಿಟ್ರಿ? ಹೌದು ಫ್ರೆಂಡೇ. ರೋಹಿಣಿ ಅವಳು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ನಿನ್ನೆ ಫೋನಲ್ಲಿ ಮಾತಾಡಿದ್ವಿ, ಬಟ್ ಇಬ್ರು ಒಂದೇ ಊರಲ್ಲಿ ಸಿಗ್ತೀವಿ ಅಂತ ಗೊತ್ತಿರ್ಲಿಲ್ಲ. ಓ, ನಮ್ ಲೈಫ್ ಒಂಥರ ಆಗೋಗಿದ್ಯಪ್ಪ. ಆಮೇಲೆ ಸುಮನ್, ಅಲ್ಲ ಸಾರಿ, ಸುಮಾ ಅವ್ರೆ, ನಿಮ್ ಹಸ್ಬೆಂಡ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಅಜಯ್, ಇವ್ರ ಹಸ್ಬೆಂಡ್ ಜೊತೆ ಸೇರಿನೇ ನಾನಿವಾಗ ಹೊಸ ಶೋರೂಮ್ ಓಪನ್ ಮಾಡ್ತಾ ಇರೋದು. ಕರೆಸಿ ಕೂರ್ಸೋ ತಾನೆ. ಕೂತ್ಕೊಳ್ಳಿ. ಮರ್ತೋಗ್ಬಿಟ್ಟೆ. ರೋಹಿಣಿ, ಕುಡಿಯಕ್ಕೇನಾದ್ರು ಕೊಡಮ್ಮ. ತಣ್ಣಗಿರೋ ತಗೊಂಡ್ ಬಾ ಫ್ರಿಡ್ಜ್ ಇಂದ. ಏನಿದು ಮೀನಾ, ನಿಮ್ ಹಸ್ಬೆಂಡ್ ಎಲ್ಲಿಗೆ ಕರ್ಕೊಂಡ್ ಬಂದಿದೆ? ಸತ್ಯ ಗೊತ್ತಾಯ್ತು. ಏನಾದ್ರು ಸತ್ಯ ಗೊತ್ತಾಗಿದ್ದಿದ್ರೆ ಅಷ್ಟೊತ್ತೆ ನೀವು ಮನೆಯಿಂದ ಹೊರಗಿರ್ತಿದ್ದೆ. ಸತ್ಯ ಗೊತ್ತಾಗಿ ಯಾರಿಗೂ ಹೇಳ್ದೆ ನನ್ ಕೈ ಕೊಟ್ಟಾಕಿದ್ಯಾ, ಅದು ನನ್ನ ಒಳಗಡೆ ಕೊಳಿತೀರ. ಈಗಿವ್ರು ಚಿಲ್ಲೆಗೂ ಬಂದಿದ್ದಾರೆ. ನನಗೆ ಯಾರನ್ನು ನೋಡಕ್ ಆಗ್ತಿಲ್ಲ. ಮೀನಾ ಪ್ಲೀಸ್ ಮೋಷನಲ್ ಆಗಿ ಯಾರತ್ರನು ನನ್ ಬಗ್ಗೆ ಏನು ಹೇಳ್ಬಿಡಿ ಪ್ಲೀಸ್. ಕರ್ಮ ಹೇಗಿದೆ ನೋಡ್ರಿ. ನಾನು ಹೊರಗ್ ತರ್ಬೇಕು ಅಂತ ಅನ್ಕೊಂಡಿದ್ದು ಮನೋಜರ್ ಮುಟ್ಟಿರ್ತಿರೋ ವಿಷಯನ ಸಿಕ್ಕಾಕೊಂಡಿರೋದು ನೀವು. ಆ ಸತ್ಯನು ಹೊರಗ್ ತರೋದಕ್ಕೆ ತುಂಬಾ ದಿನ ಟೈಮ್ ಬೇಕಾಗಿಲ್ಲ ರೋಹಿಣಿ. ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಮೀನಾ ಅವ್ರೆ. ಆದ್ರೆ ನನ್ ವಿಷಯ ಇವಾಗ ಹೇಳ್ಬಿಟ್ರೆ ಸರಿ. ಹೇಳ್ತೀನಿ ಮೀನಾ, ನಿಜವಾಗ್ಲೂ ಎಲ್ರಿಗೂ ಎಲ್ಲ ಸತ್ಯನೂ ಹೇಳ್ತೀನಿ. ಆದ್ರೆ ಇವತ್ತಲ್ಲ ಮೀನಾ, ಮುಂದಿನ ನಿಜವಾಗ್ಲೂ ಹೇಳ್ತೀನಿ. ಬಾಯಿ ಮುಚ್ಚಿಸ್ಬೋದು, ಆದ್ರೆ ಸತ್ಯನ ತುಂಬಾ ದಿನ ಮುಚ್ಚಿಡೋದಕ್ಕಾಗಲ್ಲ. ರಮೀನಾ ಅವ್ರೆ, ನಿಮ್ ಮಗಳು ಊರಿಂದ ಬರಕ್ಕೆ ಇನ್ನು ಎಷ್ಟ್ ದಿನ ಆಗತ್ತೆ? ಅಂತ ಸೋಲ್ತಾರೆ ಅವ್ರ ಅಮ್ಮನು. ಆದ್ರೆ ನಮ್ಗೆ ಹಂಗೆಲ್ಲ ಅನ್ಸಕ್ಕಿಲ್ರ. ನಿಜಾನೋ ಸುಳ್ಳು? ಕ್ರಿಶ್ ಸ್ಕೂಲಲ್ಲಿ ಏನಾಯ್ತು ಅಂತ ಸೂರ್ಯ ಹೇಳವ್ನೆ. ತಾಯಿಯಿಂದ ದೂರ ಇರೋ ಮಕ್ಳಿಗೆ ಒಂದ್ ರೀತಿ ಕೊರಗಿರುತ್ತೆ, ಅದ್ರಿಂದಾನೆ ಇವೆಲ್ಲ ಆಗ್ತಿರೋದು. ಹೌದೌದೌದು, ನಾವು ನೋಡಿದೀವಿ. ಏನು ಸೂರ್ಯ ಸರಿ ಇಲ್ಲ ಅಂತ ಹೇಳ್ತಿದ್ಯಾ? ಹಾಗೆಲ್ಲ ನೇರವಾಗಿ ಹೇಳ್ಬಿಟ್ರೆ ನೀವು ಸುಮ್ನಿರ್ತೀರಾ? ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳೆ. ಇಲ್ಲಮ್ಮ, ಹೇಳಿದೀನಿ ಬೇಗ ಬರ್ತಾಳಂತೆ. ಅತ್ತೆ,
ನೀವು ಊಟಕ್ಕೆ ಕುತ್ಕೋಬೇಕಿತ್ತಪ್ಪ. ಬೆಳಗ್ಗೆ ತಿಂಡಿ ಲೇಟ್ ಆಗಿ ತಿಂದಿದ್ದೀನಿ ಕಣೆ, ಆಮೇಲೆ ಕೂತ್ಕೋತೀನಿ. ಬೇಕಾದ್ರೆ ನೀವ್ ಕೂತ್ಕೋ. ಕರೆಕ್ಟ್. ಅವಳಿಗೆಲ್ಲ ಮನಸ್ಸಾಗಿದೆ. ಬೆಳಗ್ಗೆಯಿಂದ ಅಡಿಗೆ ಬಂದಿದ್ದಲ್ಲ, ಎಲ್ಲ ಐಟಮ್ಗಳು ಎರಡೆರಡು ತಿಂದು ತಿಂದು ಹೊಟ್ಟೆ ತುಂಬೋ ಗುಡಾಡ. ಅವಳಿಗೆ ಇನ್ನೇನು ಹಸುವಾಗತ್ತೆ. ರೋಹಿಣಿ, ನನ್ ಬಜ್ಜಿ ಹಾಕಮ್ಮ. ಹಾಕದ್ನಲ್ಲ. ಆದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಬಜ್ಜಿ ಏನಿದೆ ಇಲ್ಲಿ? ನಿನ್ ತಲೆಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದೀಯಾ? ಬಾ 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 ಬಂದು ಹೊಡ್ತು ಬಾ. ಬಜ್ಜಿ ಇಟ್ಕೊಂಡಿದ್ದೀರಾ ನೋಡಿ. ಇಲ್ಲೇ ಅದೇ ಬರ್ತಾಯ್ತು. ಅಯ್ಯ ಪಡಂಗುತ, ಒಂದ್ ಬಜ್ಜಿಗೆ ಸುಳ್ಳು ಹೇಳ್ತಲ್ಲ. ಏ ಮರಜ, ಇನ್ನೊಂದ್ ಬಜ್ಜಿ ಕೇಳ ಹಾಕಿಸ್ಕೊಂಬೋದಾಗಿತ್ತು ತಾನೆ. ಸುಮ್ನೆ ಕಾಮಿಡಿಗೆ ಅಂತ ಮಾಡ್ದಪ್ಪ. ಯಾಕೆ ಎಲ್ರು ಕೋಪಿಸ್ಕೊತಾ ಇದ್ದೀರಾ? ಕೋಪ ಅಲ್ಲಯ್ಯ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹಿಂಗ್ ಸುಳ್ಳು ಹೇಳಕ್ ಶುರು ಮಾಡಿದ್ರೆ ಮುಂದೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಒಂದು ಸುಳ್ಳು ಮುಚ್ಚಾಕಕ್ಕೋ ಇನ್ನೊಂದು ಸುಳ್ಳಿನ ಕಟ್ತಾನೇ ಇರ್ಬೇಕು. ಆ ಸುಳ್ಳು ಅನ್ನೋದು ಬೇಸಿಗೆಗಾಲದಲ್ಲಿ ಹಾಕೊಳ್ಳೋ ಸ್ವೆಟರ್ ಇದ್ದ ಹಾಗೆ ನಮ್ಮನ್ನ ಒಳಗಡೆಯಿಂದನೇ ಕಾಡೋದಕ್ ಶುರು ಮಾಡ್ಬಿಡುತ್ತೆ. ಆ ಸ್ವೆಟರ್ನ ಎಷ್ಟು ಬೇಗ ಕಳಚಿ ಬಿಸಾಕ್ತಿವೋ ಅದು ನಮ್ಗೆ ತುಂಬಾ ಒಳ್ಳೇದು ನೋಡಪ್ಪ. ಅದನ್ನು ಮನೆಯವ್ರಿಗೇನೆ ಒಂದು ಸುಳ್ಳು ಹೇಳೋದು, ಮೋಸ ಮಾಡೋದು, ಸತ್ಯ ಮುಚ್ಚಿಡೋದಿದೆಯಲ್ಲ, ಅದು ತಪ್ಪು ಮಾತ್ರ ಅಲ್ಲ, ಅಪರಾಧ ಕೂಡ. ಅಲ್ಲ ಏನಪ್ಪ ನೀನು ಒಂದೇ ಒಂದ್ ಬಜ್ಜಿಗೆ ಎಷ್ಟೆಲ್ಲ ಅನ್ಸ್ಕೋಬೇಕು ನಾನು? 5 ಡಿಗ್ರಿ ಮನೋಜ ನಾನು, ಅದ್ರಲ್ಲಿ ಫೇಮಸ್ ಬಿಸ್ನೆಸ್ ಮ್ಯಾನು. ನಾಳೆ ಮುಂದೆ ಬಂದು ನಿಲ್ಲಕ್ಕೂ ಭಯ ಪಡೋರು ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಾ. ತಗೊಳಪ್ಪ ನೀವ್ ಬಜ್ಜಿ, ನಂಗೆ ಈ ಬಜ್ಜಿನೇ ಬೇಡ. ಏಯ್ ತಿನ್ನ ತಿನ್ನ ತಿನ್ನಲ್ಲ, ತಿನ್ನ ಮುಚ್ಕೊಂಡು ತಿನ್ನಕ್ಕಾಗಲ್ಲ ಕಣ, ಬಾಯಿ ಬಿಟ್ಕಡೆ ತಿನ್ನ. ಹೋಗಪ್ಪ, ಈ ಬಜ್ಜಿ ಮೇಲೆ ಇದು ಆಸೆ ನೋಟೆ ನನ್ಗೆ. ಬೇರೆ ಯಾರು ಮಕ್ಕಳು ಇಲ್ವಾ ತಾಯಿ? ಇಲ್ಲ ಸ್ವಾಮಿ, ನನ್ ಇರೋದು ಒಬ್ಳೆ ಮಗಳು, ಹೆಸರು ಕಲ್ಯಾಣಿ. ಹುಡುಗ ಇವನ ನನ್ನ ಮಗ ಇವಳ ಮಗ. ಒಂದು ಸುಳ್ಳು ಮುಚ್ಚಾಕಕ್ಕೋ ಇನ್ನೊಂದು ಸುಳ್ಳಿನ ಕಟ್ಟನೇ ಇರಬೇಕು. ಆ ಸುಳ್ಳು ಅನ್ನೋದು ಬೇಸಿಗೆಗಾಲದಲ್ಲಿ ಹಾಕೊಳ್ಳೋ ಸ್ವೆಟರ್ ಹಾಗೆ ನಮ್ಮನ್ನ ಒಳಗಡೆಯಿಂದನೇ ಕಾಡೋದು ಶುರು ಮಾಡ್ಬಿಡುತ್ತೆ. ಮೀನಾ, ಅತ್ತೆ ಕಾಫಿ ಮಾಡ್ಕೊಡ್ಬೇಕಂತೆ. ಏನಾಯ್ತು ಮೀನಾ ಅವ್ರೆ? ಏನು ಬೇಕು ಅಂತ ಬಯಸ್ತಾ ಇದ್ದೀರಾ? ಊರಲ್ಲಿ ಮಾವ ಹೇಳಿದ್ ನೆನ್ಪಿದ್ಯಾ ನಿಮ್ಗೆ? ಮನೆಯವ್ರ ಹತ್ರ ಯಾವ್ದೇ ವಿಷಯ ಆಗಿ ಸತ್ಯ ಆಗಿ ಮುಚ್ಚಿರೋದು ನಾವು ಅವ್ರಿಗೆ ಮಾಡಿದ್ರು ಅಂತ ಮಾವ ಹೇಳಿದ್ರು. ಅದನ್ನು ನನಗೆ ಹೇಳ್ತಿದ್ದಾರೆ ಅಂತ ಮನ್ಸ್ಗೆ ಇಷ್ಟು ನೋವಾಗ್ತಿದೆ. ನಿಮ್ಗೆ ಗೊತ್ತಿದ್ಯಾ? ಇದೆಲ್ಲ ಏನು ಅನ್ಸದೇ ಇಲ್ವಾ? ನೀವ್ಯಾಕ್ ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹೇಗ್ ಯೋಚನೆ ಮಾಡ್ಬೇಕು? ನನ್ ಗಂಡ ನನ್ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಸತ್ಯ ಹೇಳ್ತಾನೆ ಮೋಸ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನ್ ತಲೆ ಎಳ್ದು ಹೋಗ್ತಿದೆ. ನನಗೆ ಇದನ್ನೆಲ್ಲ ಮುಚ್ಚಿಡೋದಕ್ಕಾಗ್ತಿಲ್ಲ. ಅಯ್ಯೋ ಬಿಟ್ರೆ ಇವ್ಳು ಸತ್ಯನ ಇಲ್ಲೇ ಎಲ್ರಿಗೂ ಹೇಳ್ಬಿಡ್ತಾಳೆ. ನೀನ್ ಅವ್ರೆ, ಇದ್ರಲ್ಲಿ ಬರೀ ನನ್ ಜೀವನ ಮಾತ್ರ ಅಲ್ಲ, ಕ್ರಿಸ್ ಜೀವನನು ನಿಮ್ ಕೈಲೇ ಇದೆ. ಹೇಳಿ ನನಗೆ ಓದಿಸ್ಬೇಕು ಅಂತ ನೋಡ್ತಿದ್ದೇನೆ. ಬಿಡಿ ಪ್ಲೀಸ್, ನಾನು ನಿಮ್ಮನ್ನ ಹೆದರಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಈ ಸತ್ಯ ಗೊತ್ತಾದ್ರೆ ಅತ್ತೆ ಖಂಡಿತವಾಗ್ಲೂ ನನ್ನ ಮನೋಜ್ ಅವ್ರ ಜೊತೆ ಇರೋದಕ್ ಬಿಡಲ್ಲ. ಮನೋಜ್ ಅವರಿಂದ ನಾನ್ ದೂರ ಆದ್ರೆ ಖಂಡಿತವಾಗ್ಲೂ ನನ್ ಬದುಕಿರಲ್ಲ. ನಮ್ ಮಗ ನಾನು ಸಾಕು ನಿಲ್ದ. ನಿನ್ ಮೋಸದ ಮಾತಿಗೆ ಮಳ್ಳಾಗಿ ನಾನ್ ಸುಮ್ನೆ ಇಲ್ಲ. ಈ ಸತ್ಯನ ನಾನು ಏನಾದ್ರು ಹೇಳ್ಬಿಟ್ರೆ ನಿನ್ನ ನೀನ್ ಕಾಪಾಡ್ಕೊಳಕ್ಕೆ ಕೃಷ್ಣ ಅಡ್ಡ ಇಟ್ಬಿಟ್ಟು ನಿನ್ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇದ್ಯೋ. ಒಂದೇ ಕಾರಣಕ್ಕೆ ನನ್ಗೇನು ಹೇಳ್ತಿಲ್ಲ. ಅದಕ್ಕೆ ನಾನ್ ಸುಮ್ನೆ ಇದ್ದೀನಿ. ನಾನು ಒಂದ್ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಇದೆಲ್ಲ ಮಾಡ್ತಾ ಇರೋದು ಮೀನಾ. ನಾನಾಗೆ ಎಲ್ರಿಗೂ ಸತ್ಯ ಹೇಳೋವರೆಗೂ ನೀವ್ ಇದನ್ನ ಯಾರಿಗೂ ಹೇಳ್ಬೇಕು. ಪ್ಲೀಸ್, ನೀವ್ ಹೇಳಲ್ಲ ಅಂತ ನಾನ್ ನಂಬ್ತೀನಿ. ಪ್ಲೀಸ್ ಕಸ್ತೂರಿ, ಇದಕ್ಕೆ ಒಂದ್ಸಾರಿ ಒಪ್ಪಿಗೆ ಕೊಟ್ಬಿಡು. ನಾವಿಬ್ರು ಎಲ್ಲೋ ಹೊಟ್ಟೋಗ್ಬಿಡ್ತೀವಿ. ಒಟ್ಟೆ ಉಂಟೋಗ ಏನಿವನು? ನಾನೇನೋ ನಾನಿದ್ದು 50 ಹೆಜ್ಜೆ ಇಡೋಳಾಗಿದ ಕಸ್ತೂರಿ ನೋಡಿದ್ರೆ ಅವ್ರ ಜೊತೆ 7 ಹೆಜ್ಜೆ ಇಡಕ್ ರೆಡಿ ಆಗಿದಾನಲ್ಲ. ಅದು ಇರೋ 4 ಕೂದಲು ಇಟ್ಕೊಂಡು ಮೇಕೆ ಗಡ್ದವನು. ನೀವ್ ಹೇಳೋದನ್ನ ಕೇಳ್ಬೇಕು ಅನ್ನೋ ಆಸೆ ನನಗೂ ಇದೆ. ಆದ್ರೂ ಒಂದ್ ಮಾತು ಶಾಂತಿ ಕೇಳ್ಬಿಡ್ತೀನಿ. ಕೇಳು, ಪರವಾಗಿಲ್ಲ. ಬಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ತಿಂಗಳು ಅವರಕ್ಕೊಳ್ಳಿ ನನ್ನ ಮಗನೇ, ಏನ್ ಇಟ್ಕೊಂಡ್ ಬಂದಿದ್ಯೋ ಯೋಗ ಕ್ಲಾಸ್ಗೆ ನೀನು? ಸೀಡಿ ಮಗನೇ ಮಾಡ್ತೀನಿ. ಬಾ ಶಾಂತಿ, ನಿನ್ ಬಗ್ಗೆನೆ ಮಾತಾಡ್ತಿದ್ವಿ. ಕೇಳಿಸ್ಕೊಂಡೆ ಅಲ್ಲ. ಏನೇ ಬೊಗಳ್ತಾರ ದೇವ್ರು? ಏನ್ ಬೊಗಳಿದ್ರು? ಎಲ್ಲೋ ಹೊಟ್ಟೋಗೋಣ ಬಂದ್ರೆ ಶಾಂತಿ ಕರ್ಕೊಂಡು ಹೋಗೋಣ ಅಂತಿದ್ರು. ವಿಕೃತವಾಗಿ ನಗ್ತಿದ್ಯಲ್ಲ ನೀನು? ಮೇಡಮ್, ನಾನ್ ಹೇಳಿದ್ದೇನು ನೀವ್ ಅರ್ಥ ಮಾಡ್ಕೊಂಡಿರೋದೇ ಏನೋ. ನಾನು ಕಸ್ತೂರಿ ಸೇರ್ಕೊಂಡು ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ಓಪನ್ ಮಾಡೋಣ ಅಂತ ಇದೀವಿ. ಅದ್ರಲ್ಲಿ ಮಕ್ಕಳಿಗೆ ಬೇಕಾದಂತ ನೀತಿ ಕಥೆಗಳನ್ನ ಹೇಳ್ತೀವಿ. ನೋಡಿ, ಮಕ್ಕಳನ್ನ ಅದನ್ನ ಇಷ್ಟ ಪಟ್ರೆ ಮಿಲಿಯನ್ಸ್ ಟುಗೆದರ್ ವ್ಯೂಸ್, ಕಾಮೆಂಟ್ಸ್, ಲೈಕ್ಸ್ ಎಲ್ಲ ಬರ್ತವೆ ಮೇಡಮ್. ಆಗ ನಾನು ಕಸ್ತೂರಿ ಎಲ್ಲೋ ಹೋಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೆ. ಕಸ್ತೂರಿ ಶಾಂತಿ ಹೇಳ್ಬೇಕು ಅಂತ ಹೇಳ್ತಾ ಇದ್ರು. ಆಗ ಅವರು ಬಂದೆ ಬರ್ಲಿ ಬಿಡಿ ಅಂತಿದ್ದೆ. ಅಷ್ಟರಲ್ಲಿ ಬಂದೆ ಮೇಡಮ್.
ಓಹೋ, ಫೇಮಸ್ ಆಗಕ್ಕೆ ಬೇಜಾನ್ ಬ್ಲೂ ಪ್ರಿಂಟ್ ಹಾಕೊಂಡೇ ಬಂದಿದ್ದೀರಾ. ಶುರುನಲ್ಲಿ ಇವಳನ್ನು ಕತ್ತರಿಸಾಕ್ಬೇಕು, ಇಲ್ಲ ಅಂದ್ರೆ ನನಗಿಂತ ದೊಡ್ಡ ಹೆಸರು ಮಾಡ್ಬಿಡ್ತಾಳೆ ಕಸ್ತೂರಿ ಟೀಚರ್. ಬಂದೆ ಟೀಚರ್. ಬನ್ನಿ ಬೇಗ ಬರ್ತೀನಿ ಅಂದಂಗಿತ್ತು, ಬರ್ತಿದ್ದೆ. ಆದ್ರೆ ನನ್ ಜೊತೆಗೆ ಇನ್ನೊಬ್ರು ಕೂಡ ಬರೋದಿತ್ತು. ಅದೇಳು ನನ್ನ ಮಗಳು. ನಿಮ್ಮ ಮಗಳ ಬೇರೆ ಇದ್ದಾರ? ಹೌದು. ನಿಮಗೆ ಯಾಕೆ ಅನುಮಾನ? ಅಂದ್ರೆ ಅವತ್ತು ನಿಮ್ ಬಟ್ಟೆಗೆ ಬಂದಿದ್ವಲ್ಲ, ಕಾಣ್ಲೇ ಇಲ್ಲ. ಅವಳು ನನ್ನ ಮಗಳಾದ್ರೂ ಇರೋದು ನನ್ನ ಗಂಡನ ಮನೆಯಲ್ಲಿ. ನಿನ್ ಗಂಡ ಎಲ್ಲಿರ್ತಾರೆ? ನನ್ ಜೊತೆಲಿಲ್ಲ. ಭಗವಂತ ಎಂತೆಂತ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಿಯಪ್ಪ. ಒಂದೊಂದು ಮುತ್ತುಗಳು ಊರ್ ಹೊಟ್ಟೆಗಳು ಉದ್ದು ಹೋಗ. ಸರಿ ಮಗಳ ವಿಶಾಲ್ ಅವ್ರೆ, ಎಲ್ಲಿ ನಿಮ್ ಮಗಳು? ಮನೇಲಿದ್ದಾಳೆ. ಓ ಅಲ್ಲ, ನಿಮ್ ಮಗಳ ಹೆಸರೇನು? ರೇಖಾ. ತುಂಬಾ ಚೆನ್ನಾಗಿದೆ ಹೆಸರು ಬಿಡಿ. ಆಕ್ಚುಲಿ ನಾನ್ ನಿಮ್ ಬಗ್ಗೆ ಅವಳ ಹತ್ರ ತುಂಬಾ ಹೇಳಿದ್ದೆ. ಡಾನ್ಸ್ ಕಲಿಸ್ತಾರೆ, ಯೋಗ ಕಲಿಸ್ತಾರೆ ಅಂತೆಲ್ಲ. ಅವಳು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ಲು. ಮದ್ವೆ ಆಗಿದ್ಯಾ? ಇಲ್ಲ, ಮದ್ವೆ ಆದವ್ರಿಗೆ ಮಾತ್ರನೇ ಇಲ್ಲಿ ಜಾಗ. ಯಾಕೆ ಅಂತ ಗೊತ್ತಲ್ಲ, ಮೊದ್ಲು ಡ್ಯಾನ್ಸ್ ಕ್ಲಾಸ್ ಇಟ್ಟು ತುಂಬಾ ಅನುಭವಿಸ್ಬಿಟ್ಟಿದ್ದೆ. ಅದಕ್ಕೆ ಈಗ ಮದ್ವೆ ಆದವರಿಗೆ ಮಾತ್ರ ಪ್ರವೇಶ. ಗುಡ್ ಈವ್ನಿಂಗ್. ಬನ್ನಿ. ಅವರಿಗೆ ಮಾತ್ರ ಪ್ರವೇಶ. ಗುಡ್ ಈವ್ನಿಂಗ್. ಬನ್ನಿ. ಪರವಾಗಿಲ್ಲ, ಎಲ್ರು ಟೈಮ್ ಕರೆಕ್ಟ್ ಆಗಿ ಬಂದಿದ್ದೀರಾ? ಈಗ ಎಲ್ರು ಮ್ಯಾಟ್ ಹಾಕೊಳ್ಳಿ. ನೆನೆ ಹೇಳ್ಕೊಟ್ಟಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಹಾಕೊಳ್ಳಿ ರೀ. ಕರಿನಾಥ ಮೇಡಮ್, ಕಾಶಿನಾಥ್. ಅಯ್ಯೋ, ಎರಡರಲ್ಲೂ ನಾಥ ಇದೆಯಲ್ರಿ. ನೀವು ಹೋಗಿ ಮ್ಯಾಟ್ ಹಾಕೊಳ್ಳಿ. ಓಕೆ ಮೇಡಮ್. ನೀನೇನೆ ಇಲ್ಲೇ ಕುತ್ಕೊಂಡಿದ್ಯಾ? ಅವ್ರಿಗೆಲ್ಲ ಏನ್ ಬೇಕು ಅಂತ ಅರೇಂಜ್ಮೆಂಟ್ ಮಾಡ್ಬೇಕು ತಾನೆ. ಮಾತಾಟ ಕೂತಿರ್ಲಿಲ್ವಾ ಇಷ್ಟೊತ್ತು? ಯಾರ ಬೇರೆ ಹೇಳ್ದು ನೋಡ. 18ರಿಂದ 20 ನೋಡಕ್ ಹೋಗಲ್ಲ, ಇನ್ನು 50ರಿಂದ 60 ನೋಡಕ್ ದೇವ್ರೇ. ವಿಶಾಲ್ ಅವ್ರೆ, ಇವ್ರು ವಿಡಿಯೋ ಅಂತೆಲ್ಲ ದೊಡ್ಡ ಸ್ಕೀಮೇ ಹಾಕಿದ್ದಾರೆ. ಅದಕ್ಕೆಲ್ಲ ಒಂದ್ ಕೊನೆ ಆಡ್ಬೇಕು. ಇಲ್ಲ ಅಂದ್ರೆ ನಮ್ಮ ಹತ್ರಕ್ಕಿಂತ ದೊಡ್ಡ ಹೆಸರು ಮಾಡ್ಬಿಡ್ತಾಳೆ ಈ ಕಸ್ತೂರಿ. ಹಂಗಂತೀರ? ಟೈಮ್ ನೋಡಿ ಬಲೆ ಹಾಕ್ತೀನಿ ಬಿಡಿ. ಅಷ್ಟು ಮಾಡಿ. ನೀನೊಳಗಡೆ ಔತ್ತಿಟ್ಕೊಂಡಿರೋ ಸತ್ಯ ಸಾಕ್ಷಿ ನಾನು. ಹೌದು. ಆ ರೋಹಿಣಿ ಅಲ್ಲ, ಆ ಕಲ್ಯಾಣಿ ಬಗ್ಗೆ ಸತ್ಯ ಗೊತ್ತಿದ್ರು ಯಾರಿಗೂ ಹೇಳ್ದಲೆ ಮುಚ್ಚಿಟ್ಕೊಂಡಿದ್ಯಾ. ಇನ್ಮೇಲೆ ಅಭಿಮಾನ ಇಟ್ಕೊಂಡಿರೋ ನಿಮ್ ಮಾವನ ಹತ್ರನೂ ಮುಚ್ಚಿಟ್ಟಿದ್ಯಾ. ನೀನೇ ಪ್ರಾಣ ಅಂತ ಅನ್ಕೊಂಡಿರೋ ನಿನ್ ಗಂಡನ ಹತ್ರನೂ ಮರೆ ಮಾಡಿದ್ಯಾ. ಆದ್ರೆ ನಿನ್ನೊಳಗಡೆ ಇರೋ ನನ್ನಿಂದ ಹೇಗ್ ತಪ್ಪಿಸ್ಕೊಂತೀಯಾ? ನೀತಿ ನ್ಯಾಯ ಅಂತ ಊರ್ಗೆ ಪಾಠ ಹೇಳ್ತ್ಯಾ. ನಿನ್ಗ ಅನ್ವಯಿಸಲ್ವಾ? ಅಲ್ಲ ಕಣೆ, ನಾಳೆ ಈ ಸತ್ಯ ಹೊರಗ್ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದ್ ಯೋಚನೆ ಮಾಡಿದ್ಯಾ? ಅಥವಾ ಯಾರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಅನ್ನೋದ್ ಯೋಚನೆ ಮಾಡಿದ್ಯಾ? ಏನ್ ಮಾಡು ಅಂತೀಯಾ? ನಾನೇನಾದ್ರೂ ಸತ್ಯ ಹೇಳಿದ್ರೆ ರೋಹಿಣಿ ತಾನು ಸಾಯಿಸ್ತೇನೆ ಅಂತ ಹೇಳ್ತಿದ್ದಾಳೆ. ಅಯ್ಯಯ್ಯೋ, ಇದೇನಿದು ಆನೆ ಬೆಂದೇ ಇಲ್ಲ. ಅಯ್ಯಯ್ಯೋ, ಏನಿದು ಇಷ್ಟೊಂದು ಕಾರ? ಅದ್ಗೆ ನಿಮ್ ಕೈ ಅಡ್ಗೆ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಆದ್ರೆ ಇವತ್ತು ಏನೋ ಹೆಚ್ಚು ಕಮ್ಮಿ ಆಗಿದೆ. ಅದ್ಗೆ ಸೂರ್ಯ, ಮೊದ್ಲು ಮೀನನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬರಪ್ಪ. ಅಪ್ಪ, ಅವಳಿಗಾಗಿರೋದು ಡಾಕ್ಟರ್ ನೋಡಿ ಔಷಧಿ ಕೊಡುವಂತ ಕಾಯಿಲೆ ಅಲ್ಲ, ಇದು ಮನಸ್ಸಿಗೆ ಸಂಬಂಧಪಟ್ಟಂತ ಕಾಯಿಲೆ. ನೀನ ಮನ್ಸನ್ನೇನೋ ಇಟ್ಕೊಂಡು ಅದನ್ನ ಹೊರಗಡೆ ಹೇಳಕ್ ಆಗದೆ ಒದ್ದಾಡ್ತಾ ಇದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಹಾಗೆ ಲೈಕ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನ ಹಾಕಬೇಕು ಅನ್ನೋದನ್ನು ಆಸೆ ಹುಟ್ಟುತ್ತೆ. ಹಾಗಾಗಿ ಪ್ಲೀಸ್ ಎಲ್ಲರೂ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಎಲ್ಲ ವಿಡಿಯೋನು ನೋಡೋದಕ್ಕೆ ಥ್ಯಾಂಕ್ ಯು.